ಬೇಸಿಗೆ ವೇಳೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ತೊಂದರೆಯಾಗುವುದು ಸಹಜ. ಆದರೆ ಇಲ್ಲಿ ಬೋರ್ವೆಲ್ನಲ್ಲಿ ನೀರಿದ್ದರೂ ಸಾರ್ವಜನಿಕರಿಗೆ ಬಳಕೆಗೆ ಬಾರದೆ ನಿರರ್ಥಕವಾಗಿದೆ. ಹೌದು, ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹಿರೇಮರಳಿ ಗ್ರಾಮಕ್ಕೆ ತೆರಳುವ ದೊಡ್ಡ ಹಳ್ಳದ ಸೇತುವೆ ಬಳಿ ಇರುವ ಬೋರ್ವೆಲ್ ಬಳಕೆಗೆ ಬಾರದಂತಾಗಿದೆ. ಬೋರ್ವೆಲ್ನಲ್ಲಿ ನೀರಿನ ಸೌಲಭ್ಯ ಚೆನ್ನಾಗಿಯೇ ಇದೆ. ಆದರೆ ಬೋರ್ವೆಲ್ ಹ್ಯಾಂಡ್ ಪಂಪ್ ಮುರಿದಿರುವ ಕಾರಣ ಇದು ಸಾರ್ವಜನಿಕರ ಉಪಯೋಗಕ್ಕೆ ಬರುತ್ತಿಲ್ಲ. ಈ ಬೋರ್ವೆಲ್ ದುರಸ್ತಿಗೊಂಡರೆ ಅಕ್ಕಪಕ್ಕದ ಜಮೀನುಗಳಿಗೆ ತೆರಳುವ ರೈತರು, ದನ ಹಸು ಕರು ಮೇಯಿಸುವ ರೈತರು ಕುಡಿಯುವ ನೀರಿಗೆ ಸೌಲಭ್ಯವಾಗುತ್ತದೆ. ಆದರೆ ಅಧಿಕಾರಿಗಳು ಯಾರೂ ಕೂಡ ಮುರಿದಿರುವ ಬೋರ್ವೆಲ್ ಹ್ಯಾಂಡ್ ಪಂಪನ್ನು ಅಳವಡಿಸುವ ಗೋಜಿಗೆ ಮುಂದಾಗುತ್ತಿಲ್ಲ. ಈ ಬಗ್ಗೆ ಸ್ಥಳೀಯರು ಈ ರೀತಿ ಪ್ರತಿಕ್ರಿಯಿಸಿದ್ದಾರೆ. ನೀರಿಗೆ ದನ ಕರುನವ್ರಿಗೆ ಮತ್ತು ಸಾರ್ವಜನಿಕರಿಗೆ ಗದ್ದೆಯವ್ರಿಗೆ ಎಲ್ಲ ಅನುಕೂಲ ಆಗೋಂಗೆ ಮಾಡಿ. ಯಾವಾಗಿಂದ ಇದು ಕೆಟ್ಟೋಗಿದೆ? ಅದೇ ಸುಮಾರು ವರ್ಷ ಆಯಿತು. ಏನು ಯಾರು ಇಲ್ಲ ಬರೋರು ಇಲ್ಲಿಗೆ ಇದು ಮಾಡ್ತಾರೆ, ಹಿಂಗೆ ತೆಗಿತಾರೆ. ಅವರೇ ಕೈ ಕಾಸು ಇಕ್ಕರೆ ಇದು ಮಾಡ್ತಾರೆ, ಆ ಥರ ಕೈ ಬಿಡೋರು. ಈಗ ಓಡಾಡೋರು ಕುಡಿತಾರೆ, ಹೊರಗಡೆ ಬಂದವ್ರು ಕೊಡ್ತಾರೆ, ಫಾರೆಸ್ಟ್ನವ್ರು ಬಂದವ್ರು ಕುಡಿತಾರೆ. ಅನುಕೂಲ ಆಯ್ತದೆ ಮಾಡಿ. ಮೊದಲು ಚೆನ್ನಾಗಿ ಬರ್ತಿತ್ತು, ಫಸ್ಟ್ ಕ್ಲಾಸ್ ಬರ್ತಿತ್ತು, ಕುಡಿತೀರಲ್ಲ. ಈಗ ಅದು ಬೋರ್ವೆಲ್ ಸರಿ ಮಾಡಿದ್ರೆ ಎಲ್ಲ ಜನಗಳಿಗೆಲ್ಲ ಅನುಕೂಲ ಆಗುತ್ತೆ. ಗ್ರಾಮ ಪಂಚಾಯತ್ ಏನಂತಾರೆ ಅದು ಕೇಳಬೇಕು. ಗ್ರಾಮ ಪಂಚಾಯತ್ ನಮ್ದೇನು ಅದು ಅಬ್ಜೆಕ್ಷನ್ ಇಲ್ಲ, ಅವ್ರನ್ನ ಕೇಳಬೇಕು. ನೀವು ಯಾರ ಗಮನಕ್ಕೂ ತಂದಿಲ್ವಾ ಇಲ್ಲಿ ಅಕ್ಕಪಕ್ಕ ಗದ್ದೆಯವರು ಜಮೀನವರು? ಯಾರು ತಂದಿಲ್ಲ. ಕೇಳಿದ್ರೆ ನಾವು ಏನು ಮಾಡಿಸ್ಕೊಡೋದು ಅಂತ ಕೇಳ್ತಾರೆ. ಏನಾರು ಅಗ್ಲಿಗೊಂಡ್ರೆ ಏನು ಬೇಕು ನೀರು ತೆಗೆದು ಚೆನ್ನಾಗಿ ಬಂದೈತೆ ನೀರು ಹಾಕ್ತಾರೆ. ಅದಕ್ಕೆ ಏನಾರ ಅರ್ಥ ಬಂದು ಎಲ್ಲ ಬರೀಕಿಲ್ವಾ? ಉದ್ದ ನೀರು ಬಿಟ್ಟು ಹಂಗೆ ಮಾಡಿ ನಾವು ಹೋಗೋಣ ಆಯ್ತಪ್ಪ.